ಹಾಯ್ 10 ಇಯರ್ಸ್ ಓಲ್ಡ್ ಹೆವಿ ಸಿಲ್ಕ್ ಸ್ಯಾರಿನ ನಾವು ಮತ್ತೆ ಪ್ರಿಪ್ಲೀಟ್ ಮಾಡ್ಬೋದಾ ಮಾಡಿದರೆ ಅದು ಹೇಗೆ ಕಾಣಿಸುತ್ತೆ ಅಂತ ಒಬ್ಬರು ಕೇಳಿದರು. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. 10 ಇಯರ್ಸ್ ಓಲ್ಡ್ ಸ್ಯಾರಿ ಅಂತಂದರೆ ಅದು ಆಲ್ರೆಡಿ ಸ್ಟಿಫ್ನೆಸ್ನ ಕಳ್ಕೊಂಡಿರುತ್ತೆ. ಹಾಗೆ ಲೂಸ್ನೆಸ್ ಅಲ್ಲಲ್ಲಿ ನಿಮಗೆ ಈ ವಿಡಿಯೋದಲ್ಲೇ ಕಾಣಿಸ್ತಾ ಇರುತ್ತೆ ಸೀರೆಯಲ್ಲಿ. ಹಾಗೆ ನೋಡಿ ಕ್ರೀಸಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ನಾವು ಎಷ್ಟೇ ಐರನ್ ಮಾಡಿದ್ರೂ ಇದು ಯೂಸ್ ಇಲ್ಲ. ಹಾಗೆ ನಾನು ಹೇಳೋ ಟಿಪ್ಸ್ ಏನಪ್ಪ ಅಂದರೆ, ನೀವು ಆ ಪಲ್ಲು ಇರುತ್ತಲ್ಲ ನೋಡಿ, ಪಲ್ಲು ಇದೆಯಲ್ವಾ, ಈ ಪಲ್ಲು ನಮ್ಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟ್ಗೂ ಒಂದೇ ಸರಿ ನೀವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಓಕೆನಾ? ಅದಾದಮೇಲಿಂದ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈಸಿಯಾಗಿ ಯಾವುದೇ ಥರ ಫೋಲ್ಡಿಂಗ್ಸ್ ಹಾಗೆ ಐರನ್ ಮಾಡ್ದಿರ ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಒನ್ ಬೈ ಒನ್. ಹೀಗೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಓಲ್ಡ್ ಸ್ಯಾರಿ ಸ್ವಲ್ಪ ನೀಟ್ ಲುಕ್ ಬರುತ್ತೆ. ನಾವು ಪುನಃ ತುಂಬ ಐರನ್ ಅಂತೂ ಮಾಡೋಕ್ಕೆ ಹೋಗಲೇಬಾರ್ದು ಓಲ್ಡ್ ಸ್ಯಾರೀಸ್ನ, ಯಾಕಂದರೆ ಆಲ್ರೆಡಿ ಓಲ್ಡ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ. ಹಾಗೆ ನೀವು ಐರನ್ ಮಾಡ್ತಾ ನಿಮ್ಮ ಆ ಜರಿ ಇನ್ನೂ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಐರನ್ ತುಂಬ ಮಾಡೋಕ್ಕೆ ಹೋಗಬಾರ್ದು. ನಾವೀಗ ಏನು ಐರನ್ ಮಾಡ್ತೀವಿ ಈ ಸ್ಯಾರಿಗೆ, ಅದು ಕೂಡ ತುಂಬ ಲೈಟಾಗಿ ಮೀಡಿಯಮ್ ಪ್ರೆಷರಲ್ಲೇ ಕೊಡಬೇಕಾಗುತ್ತೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹ್ಯಾಂಡಲ್ಲೇ ಒನ್ ಟೈಮ್ನ ಐರನ್ ಮಾಡ್ಕೊಂಬಿಡಿ ಕ್ಲೀನಾಗಿ. ಹಾಗೆ ಫೋಲ್ಡಿಂಗ್ಸ್ ಕೂಡ ಅಷ್ಟೇ, ವಿತೌಟ್ ಐರನ್ ನೀವು ಈ ಥರ ಒನ್ ಟೈಮ್ ಮಾಡ್ಕೊಂಡ್ಬಿಡಬೇಕು. ನಾವು ಯೂಶ್ವಲಿ ಹೊಸ ಸ್ಯಾರಿಗೆ ಏನು ಮಾಡ್ತೀವಿ, ಆ ಸ್ಟಿಫ್ನೆಸ್ ಬರೋದಕ್ಕೋಸ್ಕರ ನಾವು ಐರನ್ ಮಾಡಿಕೊಂಡೇ ನಾವು ಪ್ಲೀಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ಈ ಥರ ಓಲ್ಡ್ ಸ್ಯಾರೀಸಲ್ಲಿ ನಾವು ಕ್ರಿಯೇಟ್ ಮಾಡೋಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಹ್ಯಾಂಡಿಂದ ಮಾಡ್ಕೊತಾ ಹೋಗಬೇಕು. ಹಾಗೆ ಹ್ಯಾಂಡಲ್ಲೇ ನೀವು ಐರನ್ನೂ ಕೂಡ ಮಾಡ್ಕೊಂಡು ಹೋಗಬೇಕು. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿ ಶೇರ್ ಮಾಡಿದಷ್ಟು ಈ ವಿಡಿಯೋಸು ಹೊಸಬರಿಗೆ ತಲುಪುತ್ತೆ, ಹಾಗೆ ಹೊಸಬರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ಸ್ಯಾರಿಯಲ್ಲಿ ಟ್ಯಾಸಲ್ಸ್ ಇರುತ್ತೆ ಅಲ್ವಾ, ಆ ಟ್ಯಾಸಲ್ಸ್ ಇರೋದ್ರಿಂದ ನಾನು ಸ್ಯಾರಿ ಪಲ್ಲುನ ರಿವರ್ಸ್ ಮಾಡಿಕೊಂಡು ಇನ್ನೊಂದು ಟೈಮು ನೀಟಾಗಿ ಈ ಥರ ಅಲೈನ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. ಸೊ ಪಲ್ಲು ಲೆಂತ್ ಎಷ್ಟಿದೆ ಅಷ್ಟುವರೆಗೂ ನಾವು ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒನ್ಸ್ ಅಗೇನ್. ಸೊ ಇದೇ ಥರ ಜಸ್ಟ್ ಹ್ಯಾಂಡಲ್ಲಿ ಒಂದು ಮೆಜರ್ಮೆಂಟ್ಸ್ ನೀವು ಆಲ್ರೆಡಿ ತೊಗೊಂಡಿರ್ತೀವಲ್ವ, ಸೊ ಮೆಜರ್ಮೆಂಟ್ಸ್ ತೊಗೊಂಡು ನಮ್ಮ ಹ್ಯಾಂಡ್ ಫಿಂಗರ್ಸ್ ಇದೆ ಅಲ್ಲ, ಆ ಫಿಂಗರ್ಸಿಂದ ನೀಟಾಗಿ ಈ ಥರ ಒನ್ ಟೈಮು ವಿತೌಟ್ ಐರನ್ ಮಾಡಬೇಕು, ಯಾಕಂದರೆ ಇದು ಓಲ್ಡ್ ಸ್ಯಾರಿ. ಸೊ ನೀವು ಸ್ಟೀಮ್ ಐರನ್ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ನಾವು ತುಂಬ ಸ್ಟೀಮ್ ಕೊಟ್ಟು ಐರನ್ ಮಾಡ್ತೀವಿ ಅಂದರೆ ನೀವು ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನು ಯೂಸ್ ಮಾಡಿ. ಸೊ ಇನ್ನೂ ಹಾಳಾಗೋದಿಲ್ಲ. ಕಾಟನ್ ಬಟ್ಟೆ ಯೂಸ್ ಮಾಡಿ ಅದರ ಮೇಲೆ, ಅಂದರೆ ಯಾವ ಥರ ಅಂತಂದರೆ, ನಿಮಗೆ ಜಸ್ಟ್ ಈಗ ನೀವು ಐರನ್ ಮಾಡಬೇಕಾದ್ರೆ ಒಂದು ಕಾಟನ್ ಬಟ್ಟೆನ ಪ್ಲೇಸ್ ಮಾಡಿ ಸೀರೆ ಮೇಲೆ, ಮತ್ತು ನೀವು ನಾರ್ಮಲ್ ಎಷ್ಟು ಪ್ರೆಷರಲ್ಲಿ ಹೈ ಸ್ಟೀಮಲ್ಲಿ ಕೂಡ ಕೊಟ್ಕೋಬೋದು. ಡೈರೆಕ್ಟ್ ಮಾತ್ರ ಈ ಹಳೆ ಸ್ಯಾರೀಸ್ಗೆ ಕೊಡಬಾರ್ದು, ಯಾಕಂದರೆ ಜರಿ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ಥರ ಐರನ್ ಬಾಕ್ಸ್ ಇಲ್ಲಿವರೆಗೂ ಯೂಸ್ ಮಾಡೋದಿಲ್ಲ, ಬಟ್ ಎಂಡಿಂಗಲ್ಲಿ ನಾವು ಐರನ್ ಯೂಸ್ ಮಾಡಲೇಬೇಕಾಗುತ್ತೆ. ನಾನು ಯೂಸ್ ಮಾಡೋದು ತುಂಬ ಲೈಟಾಗಿ ಮೀಡಿಯಮ್ ಪ್ರೆಷರಲ್ಲಿ ಯೂಸ್ ಮಾಡ್ತೀನಿ. ಸೊ ಯೂಸ್ ಮಾಡಿಬಿಟ್ಟು ಟಿಲ್ ಪಲ್ಲು ಎಂಡಿಂದ ನಮಗೆ 40 ಮೆಜರ್ಮೆಂಟ್ ಏನು ಬರುತ್ತೆ ನನ್ನ ಶೋಲ್ಡರ್ ಅಲ್ಲಿವರೆಗೂ ಆಯಿತು. ಸೊ ಈಗ ಚೆಸ್ಟ್ ಪ್ಲೀಟ್ಸ್ ಕೂಡ ಅಷ್ಟೇ ನೋಡಿ, ಇಲ್ಲಿ ನಾನು ಹ್ಯಾಂಡಲ್ಲೇ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಚೆಸ್ಟ್ ಪ್ಲೀಟ್ಸು ನೀಟಾಗಿ ನಮ್ಮ ಮೆಜರ್ಮೆಂಟ್ಸ್ ಏನಿರುತ್ತೆ, ನಮ್ಮ ಹೈಟ್ ಮತ್ತು ವಿಡ್ತ್ ಚೆಸ್ಟ್ ಪ್ಲೀಟ್ಸ್ದು, ಸೊ ಈ ಥರ ಕ್ಲೀನಾಗಿ ಒನ್ ಟೈಮ್ ಐರನ್ ಮಾಡ್ಕೊಳ್ಳಿ. ಹಾಗೆ ಆನ್ಲೈನ್ ಕ್ಲಾಸ್ ಏನಾದರೂ ನೀವು ಸರ್ಚ್ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತೀನಿ. ಸೊ ಅದು ಪ್ರೊಫೆಷ್ನಲ್ ಆಗಿರುತ್ತೆ ಕಂಪ್ಲೀಟಾಗಿ. ಸೊ ಪ್ರೊಫೆಷ್ನಲ್ ಆನ್ಲೈನ್ ಕ್ಲಾಸಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂತಂದರೆ, ನಿಮಗೆ ಕ್ಲೈಂಟ್ ಮೆಜರ್ಮೆಂಟ್ಸ್ ಹೇಗೆ ತೊಗೋಬೇಕು, ಕ್ಲೈಂಟ್ ಸ್ಯಾರಿನ ಹೇಗೆ ಹ್ಯಾಂಡಲ್ ಮಾಡಬೇಕು, ನೀವು ಕ್ಲೈಂಟ್ ಪ್ಲೇಸ್ ಹತ್ರ ಹೋದಾಗ ಸ್ಯಾರಿ ಹೇಗೆ ಡ್ರ್ಯಾಪ್ ಮಾಡಬೇಕು, ಹಾಗೆ ಯಾವ ಸ್ಯಾರೀಸಲ್ಲಿ ಪ್ಲೀಟ್ಸ್ ಕೂಡುತ್ತೆ, ಯಾವ ಸ್ಯಾರೀಸಲ್ಲಿ ಪ್ಲೀಟ್ಸ್ ಕೂಡೋದಿಲ್ಲ, ಸೊ ನ್ಯೂ ಸ್ಯಾರಿಯಲ್ಲಿ ಹೇಗೆ ನಾವು ಪರ್ಫೆಕ್ಟ್ ಸ್ಟ್ರಕ್ಚರ್ನ ಕೊಡ್ಬೋದು, ಹಳೆ ಸ್ಯಾರಿಯಲ್ಲಿ ಹೇಗೆ ನಾವು ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು ಪ್ಲೀಟ್ಸ್ನ ಕೊಡೋದಕ್ಕೆ, ಹಾಗೆ ಬಾಕ್ಸ್ ಫೋಲ್ಡಿಂಗ್ ಆಗಲಿ, ಐರನ್ ವಿತೌಟ್ ಐರನ್ ಆಗಲಿ, ವಿತ್ ಐರನ್ ಆಗಲಿ, ಬಾಕ್ಸ್ ಫೋಲ್ಡಿಂಗ್, ಹಾಗೆ ಹ್ಯಾಂಗರ್ ಫೋಲ್ಡಿಂಗ್, ಫ್ಲಫಿ ಪ್ಲೀಟ್ಸ್ನ ಹ್ಯಾಂಗರ್ ಫೋಲ್ಡಿಂಗ್ ಹೇಗೆ ಮಾಡೋದು, ಹಾಗೆ ಲಾಂಗ್ ಫ್ಲಫಿ ಪ್ಲೀಟ್ಸ್ ಹ್ಯಾಂಗರ್ ಫೋಲ್ಡಿಂಗ್ ಹೇಗೆ ಮಾಡೋದು, ಇದನ್ನೆಲ್ಲ ನಾನು ಇನ್ಕ್ಲೂಡ್ ಮಾಡಿ ಹೇಳ್ಕೊಡ್ತೀನಿ. ಸೊ ಆನ್ಲೈನ್ ಕ್ಲಾಸಸ್ ಏನಾದರೂ ನೀವು ನೋಡ್ತಿದ್ರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಆನ್ಲೈನ್ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಡೀಟೇಲ್ಸ್ ನಾನು ನಿಮಗೆ ಕಳಿಸ್ತೀನಿ. ಸೊ ಅಷ್ಟೇ ಆಯಿತು. ಅದಾದಮೇಲೆ ನೋಡಿ, ಈಗಲೂ ಇಲ್ಲಿ ಫ್ಲಫಿ ಪ್ಲೀಟ್ಸ್ ನಾನು ಮಾಡ್ತೀನಿ.
ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಾವು ಇಷ್ಟು ಮಾತ್ರ ನಾವು ಈ ಓಲ್ಡ್ ಸಾರಿಯಲ್ಲಿ ನಾವು ಫ್ಲಫಿ ಪ್ಲೀಟ್ಸ್ ಅನ್ನೋದನ್ನ ರೀಚ್ ಆಗಿದ್ದೀವಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಕಮೆಂಟ್ ಮಾಡಿರಿ ಏನು ಬೇಕು ನಿಮಗೆ ನೆಕ್ಸ್ಟ್ ವೀಡಿಯೋ ಅಂತ ನಾನು ಅಪ್ಲೋಡ್